ನಾವು ಹೆಣ್ಮಕ್ಳು ಹೆಚ್ಚು ಎದರೊಳಗೆ ಹೆಚ್ಚು ನೀವು ಹೆಣ್ಮಕ್ಳು? ನಾವು ಹೆಣ್ಮಕ್ಳು ಹೆಚ್ಚಂದ್ರೆ ಹೆಂಗೆ ಹೇಳ್ತೀವಿ ಅಂತ ಕೇಳ್ರಿ. ಭೂಮಿ, ಈ ಭೂಮಿ ಒಂದು ಹೆಣ್ಣು. ಆಕೆ ಹೆಸರು ಹೇಳ್ಬೇಡ. ಯಾಕ? ಆ ಭೂಮಿ ಸರ್ ಮಗಳು 8 ವರ್ಷದಿಂದ ಹಾಲಕ್ಕೆ. ಅಲ್ಲ, ಅದು ಆ ಹೈಸ್ಕೂಲ್ ಕಾಲೇಜ್ ಭೂಮಿ ಅಲ್ಲ. ಅವೇ ನನಗೆ ಕೊಡೋ ಪಗಾರದಾಗ 10,000 ಕೊಡ್ತೀನಿ. ಹಾ, ಅಣ್ಣ ಅನ್ಬೇಡ. ಯಾಕ? ಅಣ್ಣ ಅಂದ್ರೆ ಏನಾಗುತ್ತ? ತಡಿ, ಅಲ್ಲಿ ಒಂದು ಮತ್ತೆ ಯುದ್ಧಕಾಂಡ ಚಲೋ ಆಗೈತಿ. ಏ ಅಣ್ಣ, ದಯವಿಟ್ಟು ಅಲ್ಲಿ ಮ್ಯಾನ್ ಇತ್ತ ತಳಕ್ ಕುಂದ್ರಿಪ್ಪ ಪ್ಲೀಸ್. ದಯವಿಟ್ಟು ಕುಂದ್ರಿ ಅಣ್ಣ, ನಿಮ್ಮ ಸಲುವಾಗಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಲ್ರ. ನಿಮ್ಮ ಪ್ರೀತಿ ಚಿರಋಣಿ ಬೈ ಕೊಡು. ದಯವಿಟ್ಟು ಕಂಬ ಬಿಟ್ಟು ಹೊರಗಡೆ ಐತಿ ಕರೆಂಟ್. ರಮೇಶ ಸರ್, ನಂದೊಂದು ಕಂಟೆಂಟ್ ಕ್ವಶನ್. ಆಗೋದಿಲ್ಲ, ಮಧ್ಯಾಹ್ನ ಬರ್ತೀನಿ ನೋಡು. ನಂದೊಂದು ಕ್ವಶನ್. ಹಗಲ್ನಾಗ ಸೂರ್ಯ ಕಾಣ್ತಾನೋ, ಕತ್ತಲ್ನಾಗ ಸೂರ್ಯ ಕಾಣ್ತಾನೋ? ದಿಕ್ಕ ತಪ್ಪದ ಕಾಡ್ತಾನ ಅವಿ ನಿನಗೆ. ಏ ಅವಿ, ಇಲ್ಲಿ ಬಾಯಲ್ಲಿ ಇವ್ರು ಜಮ್ಕಂಡು ಹೇಳಿದ್ದು ನಾ ಅಲ್ಲ. ಸರ್, ಹಗಲ್ನ್ಯಾಗ ಸೂರ್ಯ ಕಾಣತಾನ ನೋಡ್ರಿ ಇಲ್ಲಿ. ಎಲ್ಲಿ ಕಾಣತಾನು? ಚಂದ್ರ ಕಾಣತಾನು? ಸೂರ್ಯ ಎಲ್ಲಿ ಕಾಣತಾನ ಇಲ್ಲಿ? ಹಗಲು ಬಾರು ಸೂರ್ಯ. ಅವಿ ಸೂರ್ಯ ಮಧ್ಯಾಹ್ನ ಬರ್ತಾನ. ಅವಿ ಮಾತು ವೇಸ್ಟ್ ಬೇಡ. ಸಾಹಿತ್ಯಿಕವಾಗಿ ಹೆಣ್ಮಕ್ಳು ಹೆಚ್ಚೋ ಗಂಡು ಮಕ್ಕಳು ಹೆಚ್ಚು? ನಾವು ಹೆಣ್ಮಕ್ಳು ಹೆಚ್ಚದಿವಿ. ಏನು? ಭೂಮಿ. ಭೂಮಿ, ಭೂಮಿ ಒಂದು ಹೆಣ್ಣು. ಈ ಪ್ರಕೃತಿ ಒಂದು ಹೆಣ್ಣು. ಈ ಹಸಿರು ಒಂದು ಹೆಣ್ಣು. ಹೆಣ್ಣಿದ್ರೆ ಈ ಜಗತ್ತು, ಹೆಣ್ಣಿರ್ಲಿಲ್ಲ ಅಂದ್ರೆ ಏನು ನಿಮ್ಮ ಆಟ ನಡೆಯಂಗಿಲ್ಲ. ನೀ ಹೇಳ್ದಂಗ ಪ್ರಕೃತಿ, ಭೂಮಿ, ಹೆಣ್ಣಂತ ಎಲ್ಲರಿಗೂ ಗೊತ್ತು. ಹೌದು. ಆದ್ರೆ ಈ ಭೂಮಿ ಹಸಿರಾಗಿರ್ಬೇಕಂದ್ರ, ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ, ನಮ್ಮ ಅಪ್ಪ ವರುಣ ಅನ್ನೋಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮೌನಾಟ ಏನು ನಡೆಯಂಗಿಲ್ಲ. ಅದಕ್ಕ ಗಂಡ ಮಕ್ಕಳು ಸ್ಟ್ರಾಂಗ್ ನಾವು. ಹೌದು. ಮುಂದಿನ ಪ್ರಶ್ನೆ. ಹೌದಲ್ಲ? ನಿಮ್ಮಪ್ಪ ನಾವು ನಮ್ಮ ಅಪ್ಪಗೆ ಯಾಕೆ? ಅವ್ರ ಅಪ್ಪ ಡಾಕು. ಅದೇ ದೊಡ್ಡ ಡಾಕು ಒಂದಿಲ್ಲ. ನಿಮ್ಮಪ್ಪ ಅಂದ್ರ ಶಿವಪ್ಪ, ಪರಮಾತ್ಮ. ಸರ್, ಒಂದ್ ನಿಮಿಷ. ಶ್ರಾವಣ ಬಸಾಪುರ ಹುಡುಗ ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು. ನಿಮ್ಮ ಫ್ಯಾಮಿಲಿ ಇಲ್ಲೇ ಅದರನ್ನ, ದಯವಿಟ್ಟು ವೇದಿಕೆ ಕಡೆ ಬರ್ರಿ. ಅದೇ ನಿಮ್ಮ ಅಪ್ಪನ ಮೇಲ ನಮ್ಮ ತಾಯಿ ಗಂಗಾ ತಾಯಿ ಕೂತಿರ್ತಾಳ, ಅದು ಜೂ ಮಾಡಿ ನೋಡ್ರಿ ಒಂದ್ ಸ್ವಲ್ಪ. ಅವೇ ಹಂಗ ಅನ್ನಂಗಿಲ್ಲ ಅದನ್ನ. ಅಲ್ಲಿ ಗಂಗಾ ತಾಯಿನ ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡಾನ ಅಂತ ಹೇಳ್ತಾರ. ಅದನ್ನ ಇಟ್ಕೊಂಡಾನು. ಇನ್ನೊಂದು ತಿಳ್ಕೊ, ಆ ಗಂಗಾ ತಾಯಿ ಮ್ಯಾಗ ನಮ್ಮ ಅಪ್ಪ ಚಂದ್ರಮದನ ಚಂದಗೆ ಫೋಟೋ ನೋಡ್ಕೊಂಡು ಬಂದು ಮಾತಾಡ. ಅಣ್ಣ, ಗಂಡ ಮಕ್ಕಳು ಬರ್ಲಿ, ಜೋರಾದ ಚಪ್ಪಾಳೆ. ಇನ್ನೊಂದು ಗೊತ್ತೈತೇನ? ಆ ಚಂದ್ರಮ್ನ ನಮ್ಮ ತಾಯಿ ಗಂಗಾ ತಾಯಿ ಇಳಿದು ಧರ ಧರ ಅಂತ ಇಳಿದು ಬಂದ್ರ. ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲು ಬಡ್ಡೆಗೆ ಹರಿದು ಬರ್ತಾಳ. ನಮಗ್ ಗೊತ್ತಿಲ್ಲ. ಇನ್ನೊಂದು ವಿಷಯ ಗೊತ್ತೈತೇನ? ಏನು? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲ್ವಿ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನಮ್ಮ ಹೆಣ್ಣು ಅನ್ನೋದು ಮರಿಬೇಡ್ರಿ. ಓ, ಅಂದ್ರ ತಾಯಿ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿ ಹುಟ್ಟುತ್ತೀವಿ? ನಿನ್ನ ಮಾತು ಒಪ್ಪಗೊತ್ತೇವಿ. ತಾಯಿ ಹಡದ್ರೇನೆ ಎಲ್ಲಾರು ಹುಟ್ಟೇವಿ, ಗೊತ್ತೈತಿ. ಆದ್ರ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವ್ ಹಡದ್ಲೇನ್ರನ ಅಪ್ಪ ಬೇಕಲ್ರಿ? ಹೌದು ಹುಲಿಯ, ಹೌದು. ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕತ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬಾಯಿಲ್ ಇನ್ನೊಂದು ಮಾತು ಹೇಳ್ತೀನಿ. ಬರೀ ಹುಡುಗರಿಗೆ ಅಟ್ಟೆ ಹೇಳಾಗಿಲ್ಲ, ನಿಮ್ಮಂತ ಹುಡುಗಿಯರಿಗೆ ಹೇಳ್ತೀನಿ. ಏನದು? ಸಿಕ್ಕ ಹುಡುಗ ಲಕ್ ಅಂತ ತಿಳ್ಕೊಂಡು ಜೀವನ ಮಾಡ್ರಿ. ಕಿಶದನ ರೊಕ್ಕ ನೋಡಿ ಬೆನ್ನ ಹತ್ತಕ್ ಹೋಗ್ಬೇಡ್ರಿ. ಮನಸ್ಸು ನೋಡಿ ಪ್ರೀತಿ ಮಾಡ್ರಿ, ಕಿಶದನ ಪರ್ಸ್ ನೋಡಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. ಆ ಮನಸ್ಸೊಳಗ ನಿಮ್ಮ ಹಾಟ್ ಐತಲ್ಲ, ನಿಮ್ಮ ಹಾಟು ಚೈನಾ ಬಜಾರ್ ಇದ್ದ. ನಮ್ದು ಚೈನಾ ಬಜಾರ, ನಿಮ್ದು ಬಿಗ್ ಬಜಾರ. ನೀ ಯಾಕರು ಹಚ್ಚಿಗಳಾಗ್ತೀವಿ? ನಿಜ ಹೇಳ್ರಿ, ನಿಮ್ಮ ಹಾಟ್ ಒಳಗೆ ಎಷ್ಟು ಹುಡುಗಿಯರು ಮೇಂಟೈನ್ ಮಾಡ್ತೀರಿ? ಒಂದ್ ಕಳ್ಸೋ ಮೆಸೇಜ್ 20 ಮಂದಿ ಕಳಿಸ್ತಿರ್ತೀರಿ. ನೀವು ಯಾವ್ದು ನಿಯತ್ತಾಗಿ ಲವ್ ಮಾಡ್ತೀರಿ ಹೇಳ್ರಿ ನೋಡೋಣ. ನೀವು ಸೂತಿದ್ರೆ ಇಟ್ಟಾಗ ಜಾನಪದ ಹಾಡುಗಳು ಹುಡುತಿದ್ವು. ಇಲ್ಲಾರ ನಾನು ಇರೋ ನಾನು. ನಂದು ಇನ್ನೊಂದು ಕ್ವಶನ್. ಅಕ್ಕ ತಂಗ್ಯಾರು ಊರಾಗ ಅಣ್ಣ ತಮ್ಮಾರು ಊರಾಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು. ಅವೇ ಇನ್ನೊಮ್ಮೆ ಹೇಳ. ಅಣ್ಣ ತಮ್ಮಾರು, ಅಣ್ಣ ತಮ್ಮಾರು ಊರಾಗ ಉಡಾಳ ಹುಡುಗರು, ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು, ಸಿಕ್ಕಂಗ ಮುದುಕಿಗಳಿಗೆ ಲೈನ ಹೊಡಿಯೋರು. ನೀವು ಲವ್ ಮಾಡಿದ ಹುಡುಗಿಯಾರು ನಮ್ಮ ಹುಡುಗರು ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ಆಂಟಿ ಲವ್ ಮಾಡ್ತಿದ್ವಿ? ಓ ಬೈ, ಓಯ್ ನಮ್ಮಷ್ಟು ನೀವೇ ನಿಯತ್ತಾಗಿರೋದು. ನಿಮ್ಗೋಸ್ಕರ ತಪಸ್ಸು ಮಾಡ್ತೀವಿ, ಹಿಮಾಲಯ ಒಳಗ ತಪಸ್ಸು ಮಾಡ್ತೀವಿ, ನಿಮ್ಗೋಸ್ಕರ ಉಪವಾಸ ಇರ್ತೀವಿ, ನಿಮ್ಗೋಸ್ಕರ ಊಟ ಬಿಡ್ತೀವಿ. ಹಿಮಾಲಯ ಪೇಶ್ವಾಸ ಹಚ್ತೀನಿ ಅಂತೇಳಿ ನಂಬ್ತೀನಿ, ಆದ್ರೆ ಹಿಮಾಲಯದ ತಪಸ್ಸು ಮಾಡ್ತೀನಿ ಅನ್ನೋದು ಯಾರು ನಂಬಂಗಿಲ್ಲ ಸರ್. ನಿಜ, ನಿಮ್ಗೋಸ್ಕರ ಸೂಸೈಡ್ ಮಾಡ್ಕೋತೀವಿ ನಾವು, ನೆನಪೈತಿ ನಿಮ್ಗ? ನಿಮ್ಗೋಸ್ಕರ ಮನ್ಯಾಗ ಬಡಿಸ್ಕೋತೀವಿ. ಡ್ಯಾಮ್ ತುಂಬೈತಿ, ಹಾರಿ ಬಿಡು, ನಡಿ ನೋಡ್ತೀನಿ. ನೋಡ್ತೀರಿ ನಮ್ಗೋಸ್ಕರ ನೀವ ಹೋಗ್ರಿ. ಓಕೆ, ಬರೀ ಕಾರ್ಯಕ್ರಮಕ್ಕೆ ಈಗ ಮತ್ತೆ ಮುಂದಿನ ಗೀತೆಗೆ ಧ್ವನಿಯಾಗಲಿಕ್ಕೆ ತಂಡದ ಖ್ಯಾತ ಗಾಯಕರು ಮತ್ತೆ ಮಲ್ಲು ಮುದ್ದೇಬೇಳ್ ಅವರು, ಹೆಮ್ಮೆ ಜಾನಪದ ಗಾಯಕ ಮಲ್ಲು ಮುದ್ದೇಬೇಳ್ ಅವರ ಧ್ವನಿಯಲ್ಲಿ ಈಗ ಮತ್ತೊಂದು ಸೊಗಸಾದ ಗೀತೆ.
ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ನನ್ನ ಗೆಳೆಯಾಗ ಸತ್ತಾಗ್ಯಾಳ ಅನ್ನುವಂತ ಹಾಗಿದೆ. ಹೌಲ ಚೆಕ್ ಹಾಂ ಸರ, ಈ ಹಾಡೋಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಒಂದು ಡೈಲಾಗ್ ಹೇಳ್ತೀರಿ ಸರ ಪ್ಲೀಸ್? ಅದೊಂದು ಡೈಲಾಗ್ ಹೇಳೇ ಬಿಡ್ರಿ ಸರ್ ಈ ಸದ್ ನೋಡೋಣ. ಲವ್ ಮಾಡಿದ್ದೆ ನಾನೊಂದು ತಪ್ಪ, ಹಾ ಕಾಲೇಜಿಗೆ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ಅನ್ಯಪ್ಪ. ಹಾ ಹುಡುಗಿ ಕರ್ಕೊಂಡು ಹೋಟೆಲ್ ಕೊಯ್ದ ಕುಡಿಸಿದ್ದೆ ತಮ್ಸಪ್ಪ, ನಾನು ಬಕ್ರ ಮಾಡಿ ಇನ್ನೊಬ್ಬನು ಕೂಡ ಓಡಿ ಹೋದಳ್ರಿ ಗಪ್ಚಿಪ್ಪ, ಓಡಿ ಹೋದಳ್ರಿ ಗಪ್ಚಿಪ್ಪ. ನನ್ನ ಜೀವನದಾಗೂ ಹಂಗ ಆಗೈತ್ರಿ ಸರ್, ಅದಕ್ಕೆ ಈ ಹಾಡು ಬಂದೈತ್ರಿ. ಓಕೆ ಡ್ರಾಕ್ ಸೌಂಡ್. ಬಿಗ್ ಬಿಗ್ ಎಲಿಫೆಂಟ್ ನಾವು. ಹೌದು, ದೊಡ್ಡ ದೊಡ್ಡ ಆನೆ ಇದ್ದಂಗ ನೀವು. ಎಲಿಫೆಂಟ್ ಅಂದ್ರ ಹುಲಿ ಹುಲಿ ಅಂಜಬೇಕು. ಅವಿ ಹಾ, ನೀವು ದೊಡ್ಡ ಆನೆ ಆದ್ರೆ ಆನೆ ಪಗಳಿಸುವಂತ ಮಾವುತರಿದ್ದಂಗ ನಾವು. ಸಾಧ್ಯನೇ ಇಲ್ಲ, ಅದ್ ಎಂತದೇ ಬರಲ್ಲಕ್ಕ ತುಳು ಗಚ ಗಚ ಅಂತ ತುಳಿದು ಬಿಡ್ತೀವಿ ನಾವು. ನೀ ಯಾರ ಮಗಳು? ನಾನ ನಮ್ಮ ಅಪ್ಪನ ಮಗಳು. ಸಾಕು, ಇಲ್ಲೇ ಅರ್ಥ ಆಗ್ತಿಲ್ಲ ಯಾರು ಹೆಚ್ಚು ಅನ್ನೋದು. ಗಣಮಕ್ಳ ಹೆಚ್ಚು ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲ, ನಾವು ಸುಮ್ನೆ ಹೋಗ್ಲಿ ಬಿಡು ಅಂತ ಹೇಳಿ ನಮ್ಮ ಅಮ್ಮಿನ ಹೆಸರು ಹೇಳಕ್ ಬಂದೆ, ಸುಮ್ನೆ ಅವೀಗಾಯ್ತು ಅಪ್ಪನ ಹೆಸರು ಹೇಳಿ. ಸಾಹಿತ್ಯಿಕವಾಗಿ ಇವತ್ತ ಅಟ್ಟಿ ಆಲೂರು ಗ್ರಾಮದೊಳಗ ರಿಸಲ್ಟ್ ಗೊತ್ತಾಗಬೇಕು, ಹೆಣ್ಮಕ್ಳು ಹೆಚ್ಚು ಗಂಡು ಮಕ್ಳು ಹೆಚ್ಚು.